ಹಾಯ್ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಚಲೋ ಅದಿರಂತ ಅಂದ್ಕೊಂಡಿದ್ದೀನಿ ರೀ. ನಾನಿವತ್ತು ನಮ್ಮ ಮನೇಲಿ ನಾನು ರಾಗಿ ಮುದ್ದೆ ಯಾವ ಥರ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ರೀ. ಎಲ್ಲರೂ ಸಿಂಪಲ್ಲಾಗಿ ರಾಗಿ ಮುದ್ದೆ ಮಾಡ್ತಾರೆ. ಇಲ್ಲಿ ನಾನು ಸ್ವಲ್ಪ ಚೇಂಜ್ ಮಾಡಿಬಿಟ್ಟು ಯಾವ ಥರ ಮಾಡ್ತಾಯಿದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ರೀ. ನೋಡೋಣ ಬರ್ರಿ. ನಾನು ಮೊದಲಿಗೆ ಇಲ್ಲಿ ಮೆತ್ತೆ ಸೊಪ್ಪು ತೊಗೊಂಡಿದ್ದೀನಿ ರೀ, ಸ್ವಲ್ಪ ಆನಿಯನ್, ಆಮೇಲೆ ಗ್ರೀನ್ ಚಿಲ್ಲಿ ರೀ, ಸ್ವಲ್ಪ ಕರಿಬೇವು ಸೊಪ್ಪು, ಸ್ವಲ್ಪ ರಾಗಿ ಹಿಟ್ಟನ್ನು ತೊಗೊಂಡೇನಿ ರೀ. ಈಗ ಬಾಣಲಿಯನ್ನು ಕಾಯಕ್ಕಿಟ್ಟಿದ್ದೀನಿ ರೀ. ಇದಕ್ಕೆ ಸ್ವಲ್ಪ ಕುಕ್ಕಿಂಗ್ ಆಯಿಲನ್ನು ಹಾಕೋತಾ ಇದ್ದೀನಿ ನೋಡಿರಿ. ನೀವು ಎಷ್ಟು ಕ್ವಾಂಟಿಟಿ ಮಾಡ್ತಿರಲ್ಲ ನೋಡ್ಕೊಂಡು ಹಾಕ್ಕೊಡ್ರಿ. ರಾಗಿ ಮುದ್ದೆ ಎಲ್ಲರೂ ಮಾಡ್ತಾರೆ, ಬಟ್ ಈ ಥರ ಆಯಿಲ್ ಅದು ಹಾಕಿ ಮಾಡ್ತಾರೋ ಎಲ್ಲೋ ಗೊತ್ತಿಲ್ಲ ರೀ. ಬಟ್ ನಮ್ಮ ಮನೇಲಿ ಈ ಥರ ಮಾಡಿದ್ರನ್ನ ಇಷ್ಟಪಡ್ತಾರೆ ರೀ. ನೋಡಿರಿ, ಇದಕ್ಕೆ ಸ್ವಲ್ಪ ಸಾಸಿವೆ ಜೀರಿಗೆಯನ್ನು ಹಾಕ್ತಾಯಿದ್ದೀನಿ ರೀ. ಎಣ್ಣೆ ಕಾದ್ಮೇಲೆ ಸ್ವಲ್ಪ ಕರಿಬೇವು ಸೊಪ್ಪನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ನೋಡಿರಿ. ಹಾಗೂ ಸಿಂಪಲ್ಲಾಗಿನೂ ರಾಗಿ ಮುದ್ದೆ ಮಾಡ್ತೀನಿ ರೀ, ಬಟ್ ಯಾವಾಗಾರು ಚೇಂಜ್ ಇರಲಿ ಅಂತ ಹೀಗೂ ಮಾಡ್ತೀನಿ ರೀ. ಆಗ ಜೋಳದ ಮುದ್ದೆನೂ ಕೂಡ ನಾನು ಈ ರೀತಿ ಮೆತ್ತೆ ಸೊಪ್ಪು ಹಾಕಿ ಮಾಡ್ತಾಯಿರ್ತೀನಿ ರೀ. ಇದಕ್ಕೆ ಆನಿಯನ್ ಮತ್ತು ಗ್ರೀನ್ ಚಿಲ್ಲಿ ಹಾಕ್ಕೊಂಡು ಇದಕ್ಕೆ ಮೆತ್ತೆ ಸೊಪ್ಪನ್ನು ಕೂಡ ಸೇರಿಸ್ಕೊತೇನೆ ನೋಡಿರಿ. ಈಗ ಸಣ್ಣದಾಗಿ ಕಟ್ ಮಾಡಿ ಮೆತ್ತೆ ಸೊಪ್ಪನ್ನು ಕೂಡ ಹಾಕೋತಾ ಇದ್ದೀನಿ ರೀ. ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ರೀ. ಅದೆಲ್ಲ ಹಸಿ ವಾಸನೆ ಹೋಗ್ಬೇಕು ರೀ. ಆ ಥರ ಎಣ್ಣೆಯಲ್ಲಿ ಅದನ್ನೇನು ಮಾಡ್ಬೇಕಂದ್ರೆ ರೀ, ಹುರ್ಕೋಬೇಕು ರೀ ಚೆನ್ನಾಗಿರಿ. ಇದು ಹೊತ್ತಿಸ್ಬಾರ್ದು ರೀ. ಚೆನ್ನಾಗಿ ಸಣ್ಣ ಉರಿಯಲ್ಲಿ ಇಟ್ಕೊಂಡ್ರಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕ್ರಿ. ಮೆತ್ತೆ ಸೊಪ್ಪು ಹಸಿ ವಾಸನೆ ಎಲ್ಲ ಹೋತಂದ್ರೆ ಟೇಸ್ಟ್ ಚೆನ್ನಾಗಿ ಬರ್ತೈತ್ರಿ, ಅದಕ್ಕೋಸ್ಕರ ರೀ. ಈಗ ಇದು ಫ್ರೈ ಆಗಿದೆ ರೀ. ನೋಡಿರಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ರೀ. ಇದಕ್ಕೆ ನಾವು ಮುದ್ದೆ ಎಷ್ಟು ಮಾಡ್ತೀವಲ್ಲ ರೀ ಅಷ್ಟು ನೋಡ್ಕೊಂಡು ನಾವು ನೀರು ಹಾಕೋಬೇಕ್ರಿ. ಇದಕ್ಕೆ ನೋಡಿರಿ, ನಾನು ಎಷ್ಟು ಕ್ವಾಂಟಿಟಿ ನಮಗೆ ಮುದ್ದೆ ಬೇಕು ನೋಡಿರಿ ಅಷ್ಟು ನೀರು ಹಾಕೋತಾ ಇದ್ದೀನಿ ರೀ. ನಿಮ್ಗೆ ಜಾಸ್ತಿ ಬೇಕಂದ್ರೆ ಜಾಸ್ತಿ ನೀರು ಹಾಕ್ಕೊಂಡು ಮಾಡಿಕೊಡ್ರಿ. ಇದಕ್ಕೆ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ನೋಡಿರಿ. ಉಪ್ಪು ಸೇರಿಸ್ಕೊಂಡು ಇದು ಕುದಿ ಬಂದ ಮೇಲೆ ರೀ, ನೀರು ಕುದ್ದ ಮೇಲೆ ಸ್ವಲ್ಪ ಎಳ್ಳನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ರೀ. ಬಿಳಿ ಎಳ್ಳಾದರೂ ಸೇರಿಸ್ಕೊರಿ, ಕರಿ ಎಳ್ಳಾದರೂ ನಡೆಯುತ್ತೆ ರೀ. ಈ ರೀತಿ ಸೇರಿಸ್ಕೊಂಡು ಅದನ್ನು ಕೈಯಿಂದ ಕೂಡಿಸ್ಕೊಡ್ರಿ. ನೋಡಿರಿ, ಈಗ ಕುದಿ ಬಂದಿದ್ರಿ. ಇದಕ್ಕೆ ರಾಗಿ ಹಿಟ್ಟು ಸೇರಿಸ್ಕೋಬೇಕ್ರಿ. ನೋಡಿರಿ, ಈಗ ರಾಗಿ ಹಿಟ್ಟು ಹಾಕೋತಾ ಇದ್ದೀನಿ ರೀ. ನಾನು ರಾಗಿ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕ್ರಿ. ಒಂದು ಗಂಟಿಲ್ಲ ಥರ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ. ಈ ರೀತಿ ಕೈ ಬಿಡ್ದನ ಕಲಿಸ್ತಾ ಇರ್ಬೇಕ್ರಿ. ನೋಡಿರಿ, ಈ ರೀತಿ. ಈಗ ನಾನು ಏನು ರಾಗಿ ಹಿಟ್ಟಿಂದ ಮಾಡಿ ತೋರ್ಸತ್ತೇನೆ ರೀ, ಜೋಳದ ಹಿಟ್ಟಿಂದನೂ ಕೂಡ ಹಿಂಗೆ ಮಾಡಿರ್ತೀನಿ ರೀ ನಾನು ಅವಾಗವಾಗ. ಟೇಸ್ಟ್ ಅಂತೂ ಚೆನ್ನಾಗಿರತ್ತೆ ರೀ. ನೋಡಿರಿ, ಈ ಥರ ಅದನ್ನು ಚೆನ್ನಾಗಿ ಗಂಟಿಲ್ಲ ಥರ ಮಿಕ್ಸ್ ಮಾಡ್ತಾನೆ ಇರಬೇಕ್ರಿ. ಯಾಕಂದ್ರೆ ಹಿಟ್ಟು ಹಸಿ ಹಸಿ ಉಳಿಬಾರ್ದ್ರಿ, ಅದು ಕುದ್ದು ಬರಬೇಕ್ರಿ. ಅದಕ್ಕಾಗಿ ಈ ರೀತಿ ಕೈಯಾಡಿಸ್ತಾನೆ ಇರಬೇಕ್ರಿ. ಮತ್ತು ಹೊತ್ತಬಾರ್ದ್ರಿ. ಅದು ಹೊತ್ತಿದ್ರೆ ಸೀದು ಹೋದ್ರೆ ಏನಾಕತ್ತೆ ಅಂದ್ರೆ ರೀ, ಟೇಸ್ಟ್ ಎಲ್ಲ ಹಾಳಾಗಿ ಹೋಗ್ತೈತೆ ರೀ. ಅದಕ್ಕೆ ತಿನ್ನೋಕ್ಕೂ ಚಲೋ ಅನಿಸೋದಿಲ್ಲ ನೋಡಿರಿ. ಅದಕ್ಕಾಗಿ ಹಿಂಗೆ ಕೈಯಾಡಿಸ್ತಾನೆ ಇರಬೇಕ್ರಿ. ರಾಗಿ ಮುದ್ದೆ ಹೆಲ್ತಿಗೂ ಒಳ್ಳೇದ್ರಿ. ಬಟ್ ಈ ರೀತಿ ಸ್ವಲ್ಪ ಚೇಂಜ್ ಮಾಡಿದಾಗ ಎಲ್ಲರಿಗೂ ಲೈಕ್ ಆಕೈತೆ ಅಂತ ಹೇಳ್ರಿ ನಾವು ಅವಾಗವಾಗ ಈ ರೀತಿ ಸೊಪ್ಪು ಹಾಕಿನೂ ಮಾಡ್ತಾಯಿರ್ತೀವಿ ರೀ. ನೀವು ನಿಮ್ಮ ಮನ್ಯಾಗ ಒಂದು ಸಲ ಟ್ರೈ ಮಾಡಿರಿ. ಹೆಂಗೆ ಬಂತಂತ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದು ಮಾತ್ರ ಮರಿಬೇಡ್ರಿ. ಹಾಗೆ ಫಸ್ಟ್ ಟೈಮ್ ನನ್ನ ಚಾನಲ್ ಯಾರಾದರೂ ವಿಸಿಟ್ ಮಾಡ್ತಾ ಇದ್ರೆ ರೀ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಆಗ ಪಕ್ಕದಲ್ಲಿ ಬೆಲ್ ಐಕನ್ನ ಆಲ್ ಅಂತ ಕೊಡಿ. ಆಗ ನಾನೆಲ್ಲ ರೆಸಿಪಿಗಳು ಹಾಕ್ತಾಯಿರ್ತೀನಿ ನೋಡಿರಿ, ಅವೆಲ್ಲ ನೋಟಿಫಿಕೇಷನ್ ಮೊದಲು ನಿಮ್ಗೆ ಬರತ್ತೆ ರೀ. ನೀವು ನೋಡ್ಬೋದು. ನೋಡಿರಿ, ಈಗ ಆಗಿದೆ ಇದು. ಅಂದರೆ ಇನ್ನೂ ಸ್ವಲ್ಪ ಹುಗಿದ ಮೇಲೆ ಬೇಯಿಸ್ಕೊಂಡು ಇದಕ್ಕೆ ಒಂದು ಪ್ಲೇಟ್ನಿಂದ ಕವರ್ ಮಾಡೋಣ್ರಿ ಒಂದು 2 ನಿಮಿಷ. ಮೇಲ್ಗಡೆ ಸ್ವಲ್ಪ ಎಣ್ಣೆನೂ ಹಾಕೋಬೇಕ್ರಿ. ಆವಾಗ ಇನ್ನೂ ಚೆನ್ನಾಗಿ ಬೆಂದು ಬರತ್ತೆ ರೀ. ಮುದ್ದೆ ಯಾವಾಗಲೂ ಚೆನ್ನಾಗಿ ಹಿಟ್ಟೆಲ್ಲ ಬೆಂದು ಬಂದ್ರೆ ಟೇಸ್ಟ್ ಚೆನ್ನಾಗಿರತ್ತೆ ರೀ. ಇಲ್ಲಾಂದ್ರೆ ಬಾಯಾಗ ಹಸಿ ಎಲ್ಲ ಉಳಿಯತ್ತೆ ಮುದ್ದೆ, ಅದಕ್ಕೋಸ್ಕರ ರೀ. ನೋಡಿ, ಈಗ ಪ್ಲೇಟಿಂದ ತೆಗೆದು ಮತ್ತೆ ನೋಡಿರಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಮುದ್ದೆ ರೀ. ಈಗ ಆಗಿದೆ ಇದು. ಇದನ್ನು ಒಂದು ಪ್ಲೇಟ್ ತೊಗೊಂಡ್ರಿ. ಈಗ ಇದಕ್ಕೆ ಒಂದು ಪ್ಲೇಟಿಗೆ ನಾನು ಸ್ವಲ್ಪ ತುಪ್ಪ ಹಾಕೋತೇನೆ ರೀ. ನೀವು ತುಪ್ಪ ಬೇಡ ಅಂದ್ರೆ ಸ್ವಲ್ಪ ಆಯಿಲನ್ನು ಹಾಕೋಬೋದು ರೀ. ಯಾವುದು ಬೇಡ ಅಂದ್ರೆ ಸ್ಕಿಪ್ ಮಾಡಿ ಹಾಗೇನೂ ಮುದ್ದೆ ಮಾಡ್ಕೋಬೋದು ರೀ. ಇಲ್ಲಿ ನಾನು ಸ್ವಲ್ಪ ತುಪ್ಪ ಹಾಕ್ಕೊಂಡು ಮುದ್ದೆ ಮಾಡ್ತಾಯಿದ್ದೀನಿ ನೋಡಿರಿ. ಈಗ ಮುದ್ದೆನ ಒಂದು ಪ್ಲೇಟಿಗೆಲ್ಲ ಅದು ರಾಗಿ ಮುದ್ದೆನ ಹಾಕೋತಾ ಇದ್ದೀನಿ ರೀ. ಹಿಟ್ಟೆಲ್ಲ ಸ್ವಲ್ಪ ಆರಬೇಕ್ರಿ, ಯಾಕಂದ್ರೆ ಕೈ ಸುಡ್ತೈತೆ ರೀ. ನೋಡ್ಕೊಂಡು ಮಾಡಿರಿ, ಯಾಕಂದ್ರೆ ತುಂಬ ಬಿಸಿ ಇದ್ದಾಗ ಮುದ್ದೆ ಮಾಡೋಕ್ಕಾಗಲ್ಲ ರೀ. ಮತ್ತು ತುಂಬ ಆರಿ ಹೋದ್ರೂ ಮುದ್ದೆ ಮಾಡೋಕ್ಕಾಗಲ್ಲ. ಅಷ್ಟೇ ಸ್ವಲ್ಪ ಆರಿದ ಮೇಲೆ ಕೈಗೆ ಸ್ವಲ್ಪ ನೀರು ಹಚ್ಕೊಂಡು ಮುದ್ದೆ ಮಾಡ್ಕೋಬೋದು ರೀ. ಮತ್ತು ನೀವು ನಿಮ್ಮ ಮನೇಲಿ ಯಾವ ರೀತಿ ಮುದ್ದೆ ಮಾಡ್ತೀರಾ ಅಂತ ನನಗೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ. ನಾನು ಅವಾಗವಾಗ ಟ್ರೈ ಮಾಡ್ತಾ ಇರ್ತೀನಿ ರೀ. ಈಗ ಕೈಗೆ ನೀರು ಹಚ್ಕೊಂಡು ಚೆನ್ನಾಗಿ ನಾದ್ಕೋಬೇಕ್ರಿ. ಮುದ್ದೆ ಚೆನ್ನಾಗಿ ಬರ್ಬೇಕಂದ್ರೆ ಹಿಟ್ಟನ್ನ ಚೆನ್ನಾಗಿ ನಾದ್ಕೋಬೇಕ್ರಿ. ಈಗ ಅವು ಗಂಟಿಲ್ಲ ಥರ, ಅವಾಗ ಮುದ್ದೆ ತುಂಬ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ.
ಈರುಳ್ಳಿ ಹಾಕೋದ್ರಿಂದ ತಿನ್ನುವಾಗಂತೂ ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ ರೀ. ಮತ್ತು ಸೊಪ್ಪು ಯಾರು ತಿನ್ನಂಗಿಲ್ಲ ಅಂತಾರಲ್ರಿ, ಈ ರೀತಿ ಮಾಡಿಕೊಟ್ಟಾಗ ಅವ್ರಿಗೆ ಗೊತ್ತಾಗೋದಿಲ್ಲ ರೀ. ಆ ಥರ ಮಾಡಿಕೊಟ್ಟಾಗ ಇಷ್ಟ ಆಗುತ್ತೆ ಮತ್ತು ಹೆಲ್ದಿಯಾಗೂ ಇರುತ್ತೆ ರೀ. ಒಂದು ಸಲ ಟ್ರೈ ಮಾಡಿರಿ ಅಂತ ಹೇಳ್ತೇನೆ ರೀ. ಮತ್ತು ಹೊಸ ಹೊಸ ರೆಸಿಪಿಗಳ ಜೊತೆಗೆ ಮತ್ತೆ ಭೇಟಿ ಆಗ್ತಾನೆ ಇರ್ತೀನಿ ರೀ. ಹಾಗೆ ವಿಡಿಯೋ ನೋಡಿದೆ ತಮ್ಮೆಲ್ಲರಿಗೂ ಧನ್ಯವಾದಗಳು ರೀ. ಹಾಗೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ರೀ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ. ಹಾಗೆ ಹೊಸ ಹೊಸ ರೆಸಿಪಿಗಳು ನಿಮಗೆ ಯಾವುದಾದ್ರ ರೆಸಿಪಿಗಳು ಬೇಕಂದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ, ನಾನು ಟ್ರೈ ಮಾಡ್ತೀನಿ ರೀ, ವಿಡಿಯೋ ಮಾಡಿ ಹಾಕ್ತೀನಿ ರೀ. ಹಾಗೆ ಹೀಗೆ ನಿಮ್ಮ ಸಪೋರ್ಟ್ ಇರಲಿ ಅಂತ ಹೇಳ್ತೀನಿ ರೀ. ವಿಡಿಯೋ ನೋಡಿದರೆ ತಮ್ಮೆಲ್ಲರಿಗೂ ಧನ್ಯವಾದಗಳು ರೀ. ಮತ್ತೆ ಸಿಗೋಣ ರೀ. ಬಾಯ್ ಬಾಯ್ ಎವ್ರಿವನ್. ಧನ್ಯವಾದಗಳು ಎಲ್ಲರಿಗೂ. ಥ್ಯಾಂಕ್ ಯು ಸೋ ಮಚ್.